ಹೋಗ್ತಾ ಇದೆ. ಮುಖ್ಯಮಂತ್ರಿಗಳ ಆಪ್ತರು ಪರಮಾಪ್ತರು ಹೇಳ್ತಾ ಇರುವಂತ ಹೇಳಿಕೆಗಳು ಬೇರೆ, ಆದರೆ ತನಿಖೆ ಇನ್ನೊಂದು ರೀತಿಯಲ್ಲಿ ಹೋಗ್ತಾ ಇದೆ. ಲೋಕಾಯುಕ್ತ ತನಿಖೆ ಬೇರೆ ಕಡೆಗೆ, ಇನ್ನೊಂದು ಕಡೆಗೆ ಇಡಿ ತನಿಖೆ ಇನ್ನೊಂದು ಕಡೆಗೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ಅನ್ನು ನೀಡಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೂಡ ಹಗರಣ ಸಂಬಂಧ ದಾಖಲಾತಿ ಸಲ್ಲಿಕೆಗೆ ಈ ಸೂಚನೆಯನ್ನ ನೀಡಲಾಗಿದೆ. ಪಿಎಂಎಲ್ಎ ಆಕ್ಟ್ನ ಕೇಸ್ಗಳನ್ನು ಉಲ್ಲೇಖಿಸಿ ನೋಟಿಸ್ ಅನ್ನ ನೀಡಿದ್ದಾರೆ. ಸಿಎಂ ವಿರುದ್ಧ ಮೂಡ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಸಿಎಂ ಪತ್ನಿ ಪಾರ್ವತಿಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ಮನಿ ಲಾಂಡ್ರಿಂಗ್ ಕೇಸ್ ಇದು. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ ಅನ್ನ ಕೊಟ್ಟಿರೋದು ನೋಡ್ತಾ ಇದ್ದೀರಾ. ದಿನಾಂಕ ಸಮೇತವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪಾರ್ವತಿಯವರು BM ಪಾರ್ವತಿ ಅಂತ, ಸಿದ್ದರಾಮಯ್ಯನವರ ಪತ್ನಿ. ಮನಿ ಲಾಂಡ್ರಿಂಗ್ ಆ್ಯಕ್ಟ್ 2002 ಅದರ ಪ್ರಕಾರ ಈಗ PMLA ಆ್ಯಕ್ಟ್ನ ಅಡಿಯಲ್ಲಿ ಅವರಿಗೆ ನೋಟಿಸನ್ನು ನೀಡಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಈಗ ನೋಟಿಸನ್ನು ನೀಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗ ಮುಖ್ಯಮಂತ್ರಿಗಳ ವಿರುದ್ಧದ ಈ ಮೂಡ ಪ್ರಕರಣ ಏನಿದೆ, ಆ್ಯಕ್ಚುಲಿ CM ವಿರುದ್ಧದ ಮೂಡ ಪ್ರಕರಣ ಅಲ್ಲ, ಅದು ಅವರ ಪತ್ನಿಯ ವಿಚಾರದಲ್ಲಿರುವಂಥ ಮೂಡ ಪ್ರಕರಣ. ಇಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಇದೆ. ಹಾಗಾಗಿನೇ ಮುಖ್ಯಮಂತ್ರಿಗಳ ಹೆಸರು ಇದರಲ್ಲಿ ತಗಲಾಕೊಳ್ತಾ ಇರೋದು. ಪಾರ್ವತಮ್ಮನವರ ವಿಚಾರದಲ್ಲಿ ಯಾರು ಹೇಗೆ ಯಾವ ರೀತಿಯಾಗಿ ಅವರ ಹೆಸರಿನಲ್ಲಿ ಇದನ್ನು ಮಾಡಿದ್ರು ಅಥವಾ ಅವರೇ ಮಾಡಿಸಿದ್ರು, ಈ ಪ್ರಶ್ನೆಗಳು ಹಲವು ರೀತಿಯಾಗಿ ಹಲವರಿಗೆ ಕಾಡ್ತಾ ಇದೆ. ಇಲ್ಲಿ CM ಅವರ ಪಾತ್ರ ಏನು ಅನ್ನೋದು ಬಹಳ ಮುಖ್ಯ. ಆಮೇಲೆ ಅವರಿದ್ದಂಥ ಸಂದರ್ಭದಲ್ಲಿ ಹೇಗೆ ಅಧಿಕಾರದ ಬಳಕೆಯನ್ನು ಮಾಡಿಕೊಂಡಿದ್ದಾರೆ, ಅದು ದುರ್ಬಳಕೆ ಅಂತ ಕರೀತಾರೆ, ದುರುಪಯೋಗ ಅಂತ ಕರೀತಾರೆ. ಪವರ್ ಹೇಗೆ ಅಲ್ಲಿ ಪ್ರಯೋಜನಕ್ಕೆ ಬಂತು ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಇದೆ. ನೋಡಿ ಈ ಬಗ್ಗೆ ಏನು ಮಾತಾಡಿದ್ದಾರೆ. ನೋಟಿಸ್ ಆಗಿ ಸರ್ ಮೂಡಲ್ ಮೇಡಮ್ 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 ನೋಟಿಸ್ ಆಗಿ ಸರ್ ಮೂಡಲ್. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಇಟ್ಸ್ ಅ ಪ್ರೊಸೀಜರ್. ಒಂದು ನೋಟಿಸನ್ನು ಕೊಟ್ಟು ಇವರನ್ನು ಕೂಡ ವಿಚಾರಣೆಗೆ ಕರೆಸಬೇಕಾಗಿತ್ತು, ಅವರ ಹೇಳಿಕೆಗಳನ್ನು ಪಡ್ಕೊಳ್ಬೇಕಾಗಿತ್ತು. ಆ ಹೇಳಿಕೆಯನ್ನು ಪಡ್ಕೋ ನಿಟ್ಟಿನಲ್ಲಿ ನಡೀತಾ ಇರುವಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಇದು ಹೇಗೆ ಈಗ ಒಂದು ಮುಳುವಾಗತ್ತೆ ಅಂತ? ಅರುಣ್, ಒಂದು ಸ್ಪಷ್ಟ, ಈ ಇಡೀ ಮೂಡ ಪ್ರಕರಣದಲ್ಲಿ ಪಾರ್ವತಿಯವ್ರದ್ದೇನು ತಪ್ಪಿಲ್ಲ, ಮುಖ್ಯಮಂತ್ರಿಗಳ ಪತ್ನಿಯವ್ರದ್ದೇನು ತಪ್ಪಿಲ್ಲ ಅನ್ನುವಂಥ ಡಿಫೆಂಡ್ ಆಗಿತ್ತು. ಆ ನಂತರದಲ್ಲಿ ಅದು ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಳ್ತಾ ಹೋಯಿತು. ಅಂದರೆ ತನಿಖೆಯ ಭಾಗವಾಗಿ ಅದು ಲೋಕಾಯುಕ್ತ ತನಿಖೆ ಅಥವಾ ಅದರ ವರದಿಯಲ್ಲಿ ಏನು ಬಂತು ಅನ್ನೋದಕ್ಕೆ ಪ್ರಮುಖವಾಗಿ ಇಡಿ ಹೇಗೆ ಎಂಟ್ರಿ ಆಯಿತು ಮತ್ತು ಅದನ್ನು ಹೇಗೆ ಟೇಕ್ ಓವರ್ ಮಾಡ್ತೀವಿ ಇಡೀ ಪ್ರಕರಣವನ್ನು ಅನ್ನುವಂಥದ್ರ ಮಧ್ಯದಲ್ಲಿ CBI ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ನಡೆತಿರುವಂಥ ವಿಚಾರಣೆ ಒಂದು ಕಡೆ ಆದರೂ ಕೂಡ ಇಡಿ ಯಾವ ಕ್ರಮವನ್ನು ಕೈಗೊಳ್ಬೋದು ಅನ್ನುವಂಥ ಸಹಜವಾದ ಕುತೂಹಲ ಇತ್ತು. ಮತ್ತು ಕೆಲವು ತಿಂಗಳುಗಳಿಂದ ಸ್ವಲ್ಪ ತಣ್ಣೆ ಕೂಡ ಆಗಿತ್ತು ಇದು. ಅಂದರೆ ಇಡಿಯ ಯಾವುದೇ ಚಟುವಟಿಕೆಗಳು ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುವ ರೀತಿಯ ಬೆಳವಣಿಗೆ ಸಾಕ್ಷಿಯಾಗಿತ್ತು. ಆದರೆ ಡಿಸೆಂಬರ್ ಕಳೀತಾ ಇದೆ, ಅಂದರೆ ಈ ತಿಂಗಳಿನಲ್ಲಿ ಎರಡೆರಡು ಬಾರಿ ನೋಟಿಸ್ನ ಕರೆಸ್ಪಾಂಡೆನ್ಸ್ ಆಗಿದೆ. CM ಪತ್ನಿಗೆ ಇಡಿ ನೋಟಿಸನ್ನು ಕೊಟ್ಟಿರುವಂಥದ್ದು ಮತ್ತು ಕ್ಲಾರಿಫಿಕೇಷನ್ನ ಕೇಳಿರುವಂಥ ವಿಚಾರವೂ ಸೇರಿದಂತೆ ಮೊದಲ ನೋಟಿಸ್ನಲ್ಲಿ ದಾಖಲಾತಿಗಳನ್ನ ಕೇಳಿದ್ರು ಅನ್ನುವಂಥ ಮಾಹಿತಿ. ಅಂದರೆ ಮೂಡ ಹಗರಣ ವಿಚಾರದಲ್ಲಿ ಅಥವಾ CM ಪತ್ನಿಯವರ ವಿರುದ್ಧ ದಾಖಲಾದಂಥ ದೂರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ದಾಖಲಾತಿ ಇದೆ ತಮ್ಮ ಬಳಿ ಅನ್ನೋ ದಾಖಲಾತಿಯನ್ನು ಕೇಳಿದರು. ಈಗ ಅವ್ರನ್ನ ವಿಚಾರಣೆಗೆ ಬನ್ನಿ ಅನ್ನುವಂಥ, ಅಂದರೆ ನಾಳೆ ಬೆಳಿಗ್ಗೆ 11 ಗಂಟೆಯ ಗಡುವನ್ನು ನೀಡಿರುವಂಥದ್ದು. ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅವರು ವಿಚಾರಣೆಯಲ್ಲಿ ಏನನ್ನು ಹೇಳ್ತಾರೆ, ಅದಕ್ಕೆ ಇಡಿ ಕನ್ವಿನ್ಸ್ ಆಗುತ್ತಾ ಅಥವಾ ಇಡಿ ಕನ್ವಿನ್ಸ್ ಆಗದೇ ಇದ್ದರೆ ಹೆಚ್ಚಿನ ವಿಚಾರಣೆ ಅಂದರೆ ಯಾವ ರೀತಿಯಲ್ಲಿ ಅವ್ರನ್ನ ಮತ್ತೆ ನೋಟಿಸ್ ಕೊಡುವಂಥದ್ದು ಅಥವಾ ಕರೆಸುವಂಥದ್ದು, ಯಾವ ರೀತಿ ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಈ ಒಂದು ನೋಟಿಸ್ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಅರುಣ್. ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಸೊ ಈಗ CM ಪತ್ನಿಗೆ ಇಡಿ ನೋಟಿಸನ್ನು ನೀಡಿದೆ. PMLA ಆ್ಯಕ್ಟ್ನಲ್ಲಿ ಈ ಕೇಸನ್ನು ನಡೀತಾ ಇರೋದು, ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ. ಆ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಗಳ ಪತ್ನಿಗೆ ಇಡಿ ನೋಟಿಸನ್ನು ಕೊಟ್ಟಿರೋದು. ಬಟ್ ಈ ನಿಟ್ಟಿನಲ್ಲಿ ಈಗ ಅವರು ಕೂಡ ಈಗ ಹೋರಾಟವನ್ನು ಮಾಡೋಕೆ ಮುಂದಾಗ್ತಾ ಇದ್ದಾರೆ. ನೋಟಿಸ್ ಆಗಿ ಸರ್ ಮೂಡಲ್ ಮೇಡಮ್ 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 ನೋಟಿಸ್ ಆಗಿ ಸರ್ ಮೂಡಲ್. ನೋಡಿ, ನೋಟಿಸ್ ಕೊಟ್ಟ ಮಾತ್ರಕ್ಕೆ ಅವರೇನು ಅಪರಾಧಿ ಅಲ್ಲ, ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ದಾರೆ. ಅವರಿಂದ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ತಾರೆ. ಲೋಕಾಯುಕ್ತವು ಕೂಡ ಈಗಾಗಲೇ ಒಂದಿಷ್ಟು ವಿಚಾರಣೆಯನ್ನು ಮಾಡಿದೆ.
ಅದೇ ರೀತಿಯಲ್ಲಿ ಇಡಿ ಕೂಡ ಈ ವಿಚಾರನ ಇಲ್ಲಿಯವರೆಗೂ ಕೂಡ ಎಲ್ಲ ಆರೋಪಿಗಳೇನಿದ್ದಾರೆ ಅವರ ವಿಚಾರಣೆಯನ್ನು ಮಾಡಿತ್ತು. ಆದರೆ ಸಿದ್ದರಾಮಯ್ಯನವರು ಮತ್ತು ಅವರ ಪತ್ನಿಯವರ ವಿಚಾರಣೆಯನ್ನು ಇಲ್ಲಿಯವರೆಗೂ ಕೂಡ ತಗೊಂಡಿಲ್ಲ. ಹಾಗಾಗಿ ಅವರನ್ನು ವಿಚಾರಣೆಗೆ ಈಗ ಒಳಪಡಿಸ್ತಾ ಇದ್ದಾರೆ. ಬಟ್ ಆತಂಕ ಏನು ಅಂತಂದರೆ, ವಿಚಾರಣೆಗೆ ಕರೆದು ಅರೆಸ್ಟ್ ಮಾಡ್ತಾರಾ, ಆ ಆಪ್ಷನ್ಸ್ ಇದೆಯಾ ಅನ್ನುವಂಥದ್ದು ಹಲವರಲ್ಲಿದೆ. ಆ ನಿಟ್ಟಿನಲ್ಲೇ ಯಾವ ರೀತಿಯಲ್ಲಿ ಇದನ್ನು ಟ್ಯಾಕಲ್ ಮಾಡಬೇಕು, ಹೇಗೆ ಈ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದಿದೆ. ನೋಟಿಸ್ ಕೊಟ್ಟ ಮಾತ್ರಕ್ಕೆ ಅವರೇನು ಅಪರಾಧಿಗಳು ಆಗಲ್ಲ. ವಿಚಾರಣೆಗೆ ಹೋಗ್ತಾರೆ, ತಮ್ಮ ವಿಚಾರಗಳನ್ನು ಹೇಳ್ತಾರೆ, ಈ ವಿಚಾರದಲ್ಲಿ ಏನಿದೆ ಅಂತ.